ಏಪ್ರಿಲ್ 10ನೇ ತಾರೀಕು ನಮಗೊಂದು ಗುಪ್ತ ಮಾಹಿತಿ ಮತ್ತು KSP ಅಪ್ಲಿಕೇಶನ್ ಅಲ್ಲಿ ಒಂದು ಯಮಕನ್ಮರಡಿಯಲ್ಲಿರುವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೇಸ್ ಅಲ್ಲಿ ಒಂದು ಹುಡುಗಿಯನ್ನ ಅವರು ತಂದೆ ತಾಯಿನೇ ಮರ್ಡರ್ ಮಾಡಿ ಮಹಾರಾಷ್ಟ್ರದಲ್ಲಿ ಮರ್ಡರ್ ಮಾಡಿ ಕೊಲೆ ಮಾಡಿರೋದಾಗಿ ಇಲ್ಲಿಂದ ಕರ್ಕೊಂಡು ಹೋಗಿರೋದಾಗಿ ನಮಗೆ ಒಂದು ಗುಪ್ತ ಮಾಹಿತಿ ಬರ್ತದೆ. ಆ ಗುಪ್ತ ಮಾಹಿತಿ ಮೇಲೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಕೃಷ್ಣಾ ಪಾಟೀಲ್ ಅವ್ರ ಪರಿಚಯ ಇರೋ ಹುಡುಗಿ ಒಬ್ಬರ ಸತ್ಯವ ಎಂಬವರು ಕಾಣ್ತಾ ಇಲ್ಲ. ಮತ್ತು ಅವರನ್ನು ಮರ್ಡರ್ ಮಾಡಿರಬಹುದಂದ್ರೆ ಡೌಟ್ ಮೇಲ್ಗಡೆ ಕೃಷ್ಣಾ ಪಾಟೀಲ್ ಎಂಬುವರು 11/4/2026 ಡೌಟ್ ಮೇಲ್ಗಡೆ ಒಂದು ಊರಲ್ಲಿ ಮಾತಾಡ್ತಾ ಇದ್ದಾರೆ. ಸತ್ಯವ ಎಂಬ ನನಗೆ ಪರಿಚಯ ಇರೋ ಒಂದು ಲೇಡಿ ಅವರನ್ನು ಕೊಲೆ ಮಾಡಿದ್ದಾರೆ ಅಂದ್ರೆ ನನಗೆ ಡೌಟ್ ಇದೆ ಅಂದ್ರೆ ಇಲ್ಲಿ ಒಂದು ಮಾಹಿತಿಯನ್ನು ನೀಡುತ್ತಾರೆ. ಅದು ಮೇಲ್ಗಡೆ ಒಂದು ಮರ್ಡರ್ ಕೇಸ್ ದಾಖಲಾಗಿರ್ತದೆ. ಈ ಸತ್ಯವ ಅವರ್ಕ ಆಲ್ರೆಡಿ ಮದುವೆ ಆಗಿದೆ. 4 ವರ್ಷ ಹಿಂದೆ ಇನ್ನೊಬ್ಬರ ಜೊತೆ ಮದುವೆ ಆಗಿರ್ತದೆ. ಸೊ ಮದುವೆ ಆಗಿ ನಂತರ ಅವ್ರಕ್ 12 ವಯಸ್ಸಲ್ಲಿಯೇ ಒಂದು ಫಿಕ್ಸ್ ಆಗಿರ್ತದೆ, ಅವ್ರಕ್ಕೂ ಮದುವೆ ಮಾಡಬೇಕಂದ್ರೆ, ಅವ್ರ ಗಂಡನಕ್ಕೂ ಮದುವೆ ಮಾಡಬೇಕಂದ್ರೆ ಹಣಬರಟ್ಟಿಯಲ್ಲಿರೋರೊಬ್ಬರ ಜೊತೆ ಮದುವೆ ಆಗುತ್ತದೆ. ಅವ್ರು ಜಾಸ್ತಿ ಕುಡಿತಾ ಇದಾರೆ ಅಂದ್ರೆ ಕಂಪ್ಲೇಂಟ್. ಸೊ ಅದರಿಂದ ಫ್ಯಾಮಿಲಿ ರಿಲೇಷನ್ ಅನ್ನು ಬಿಟ್ಟು ಸ್ವಂತ ಊರಲ್ಲಿ ಇದ್ದ ಕೃಷ್ಣಾ ಪಾಟೀಲ್ ಎಂಬರ ಜೊತೆ ಅವರು ಪರಿಚಯ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಈ ಪರಿಚಯ ಮದುವೆಕ್ಕಿಂತನೂ ಪರಿಚಯ ಇದ್ದು ಇದು ಫ್ಯಾಮಿಲಿ ಮೆಂಬರ್ಗೆ ಯಾರಿಗೂ ಗೊತ್ತಿರಲ್ಲ. ಅದಾದ್ಮೇಲೆ ಮದುವೆ ಆದ್ಮೇಲೂ ಗಂಡ ಜಾಸ್ತಿ ಕುಡಿತಾ ಇದ್ದಾನ, ತನ್ನನ್ನು ನೋಡ್ಕೊಳ್ತಾ ಇಲ್ಲ. ಆ ಕಾರಣದಿಂದ ಇವರು ರಿಲೇಶನ್ಶಿಪ್ ಅನ್ನ ಸ್ವಂತ ಊರಲ್ಲಿ ಇದ್ದ ಕೃಷ್ಣಾ ಪಾಟೀಲ್ ಎಂಬನ ಜೊತೆ ರಿಲೇಶನ್ಶಿಪ್ ಅನ್ನು ಕಂಟಿನ್ಯೂ ಮಾಡಿರ್ತಾರೆ. ರಿಲೇಶನ್ಶಿಪ್ ಅನ್ನು ಕಂಟಿನ್ಯೂ ಮಾಡಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಫೆಬ್ರವರಿ ತಿಂಗಳಲ್ಲಿ ಇವರು ಎಲೋಪ್ಮೆಂಟ್ ಆಗುತ್ತದೆ. ಫೆಬ್ರವರಿ 17ನೇ ತಾರೀಕು ಕೃಷ್ಣಾ ಪಾಟೀಲ್ ಸತ್ಯವ ಅವರು ಓಡಿ ಹೋಗಿರ್ತಾರೆ. ಸೊ 2 ಕಡೆ ಯಮಕನ್ಮರಡಿಯಲ್ಲಿ ಕೃಷ್ಣಾ ಪಾಟೀಲ್ ಮಿಸ್ಸಿಂಗ್ ಆಗಿದ್ದಾನಂದ್ರೆ ಕಂಪ್ಲೇಂಟ್ ಆಗುತ್ತದೆ. ರಾಯಬಾಗ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸತ್ಯವ ಅವರು ಮಿಸ್ಸಿಂಗ್ ಆಗಿರೋದು ಕಂಪ್ಲೇಂಟ್ ಆಗುತ್ತದೆ. ಸೊ ಅದಾದ್ಮೇಲೆ ಮಾರ್ಚ್ ತಿಂಗಳಲ್ಲಿ ಇವರಿಬ್ಬರು ಪತ್ತೆ ಮಾಡಿ ಕೃಷ್ಣಾ ಪಾಟೀಲ್ ಸ್ವಂತ ಊರಿಗೆ ಬರ್ತಾನೆ. ಸತ್ಯವ ಅವರು ನಾವು ಈಗ ಸ್ವಂತ ಊರಿಗೆ ಹೋಗೋದು ಬೇಡ ಅಂದ್ರೆ ಹೇಳಿಬಿಟ್ಟು ಮಹಾರಾಷ್ಟ್ರ ಕಡೆ ಸಿರಿಗೋಲ್ ಕಡೆ ಕರ್ಕೊಂಡು ಹೋಗ್ತಾರೆ. ಸಮಾಧಾನ ಮಾಡ್ತೀವಿ ಅಂದ್ರೆ ಹೇಳುವಾಗ ಆಯ್ತಂದ್ರೆ ಇವರು ಹೋಗ್ತಾರೆ. ಮಹಾರಾಷ್ಟ್ರನಲ್ಲಿ ಸಿರ್ಗೋಲ್ ಮೀರಜ್ ಪಕ್ಕದಲ್ಲಿರುವ ಶಿರ್ಗೋಲ್ ಎಂದ್ರ ಗ್ರಾಮ ಹಳ್ಳಿಗೆ ಹೋಗಿ ಇವರು ಹೇಳುವವರ ಕಮ್ಯುನಿಟಿ ಇರ್ತಾರೆ. ಅಲ್ಲಿ ಟೆಂಟ್ ಹಾಕೊಂಡು ಸತ್ಯವ, ಅವ್ರ ತಾಯಿ ಅಕ್ಕವ ಮತ್ತು ತಮ್ಮ ಶಾನೂರ್, ಇವರ ಚಿಕ್ಕಪ್ಪ ಪ್ರಕಾಶ್ ಭೀಮಪ್ಪ ಹೆಲವರು ಮತ್ತು ಅಕ್ಕನ ಗಂಡ ಕಲ್ಲಪ್ಪ ಮತ್ತು ಎಲ್ಲರೂ ಒಂದು ಕಡೆ ಕ್ಯಾಂಪ್ ಮಾಡಿ ಇವರನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಮಾರ್ಚ್ 21ನೇ ತಾರೀಕು ಗಲಾಟೆ ಆಗುತ್ತದೆ. ಅವತ್ತಿನ ದಿವಸ ಅಲ್ಲಿಂದ ಮತ್ತು ಚೇಂಜ್ ಮಾಡಿಕೊಂಡು ಅರಗ್ ಪಕ್ಕದಲ್ಲಿರುವ ಅರಗ್ ಹಳ್ಳಿಗೆ ಹೋಗಿರ್ತಾರೆ. ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಗಲಾಟೆ ಮಾಡುವ ಸಂದರ್ಭದಲ್ಲಿ ಸತ್ಯವ ಇವ್ರಿಗೂ ಇಲ್ಲ, ನಾನು ಕೃಷ್ಣಾ ಪಾಟೀಲ್ ಜೊತೆನೆ ಹೋಗ್ತೀನಿ, ಈ ಮದುವೆನಲ್ಲಿ ನನಗೆ ಇಷ್ಟ ಇಲ್ಲ, ನೀವು ಫೋರ್ಸ್ಫುಲ್ ಆಗಿ ಮಾಡಿದ್ದೀರಾ ಅಂದ್ರೆ ಹೇಳಿರ್ತಾರೆ. ಸೊ ಆದ್ರೆ ಕೂಡ ಮದುವೆ ಆಗಿರೋ ಹುಡುಗಿ ನಮ್ಮನೆಯಿಂದ ಇನ್ನೊಬ್ಬರ ಜೊತೆ ಹೋಗ್ತಾರ ಇದ್ರ ಆ ಕಾರಣದಿಂದ ಎಲ್ಲರೂ ಸೇರಿ ತಾಯಿಗೆ ಅವ್ರಿಗೆ ಗಲಾಟೆ ಆಗ್ತದೆ. ಫಸ್ಟ್ ಸತ್ಯವ ತಾಯಿಯನ್ನು ಕೆಳಗೆ ತಳ್ತಾರೆ. ಆ ಸಂದರ್ಭದಲ್ಲಿ ಚಿಕ್ಕಪ್ಪ ಆದ ಹುಡುಗಿ ಸತ್ಯವ ಅವರ ಚಿಕ್ಕಪ್ಪ ಆದ ಪ್ರಕಾಶ್ ಭೀಮಪ್ಪ ಹೆಲವರು, ಅಣ್ಣನ ಶಾನೂರ್ ಸದಾಶಿವ ಹೆಲವರು ಮತ್ತು ಅಕ್ಕನ ಗಂಡ ಕಲ್ಲಪ್ಪ 3 ಜನ ಸೇರಿ ಫೋರ್ಸ್ಫುಲ್ ಆಗಿ ಪಾಯ್ಸನ್ ಅನ್ನು ಕೊಟ್ಟಿರೋದು ಕಂಡು ಬಂದಿರ್ತದೆ. ಪಾಯ್ಸನ್ ಅನ್ನು ಕೊಟ್ಟು ಒಂದು ಅರ್ಧ ತಾಸಲ್ಲಿ ಅವತ್ತು ರಾತ್ರಿ ಡೆತ್ ಆಗ್ತಾರೆ. ತಕ್ಷಣ ಅಲ್ಲಿ ಹತ್ತಿರ ಇರುವ ಮಶಾನಕ್ಕೆ ಹೋಗಿ ಬೆಂಕಿ ಹಾಕಿ ಬಾಡಿಯನ್ನು ಕೂಡ ಸುಟ್ಟಿರ್ತಾರೆ. ಇದಕ್ಕೆ ಪಕ್ಕದಲ್ಲಿ ಹಳ್ಳಿಯವರ ಸಹಕಾರ ತಗೊಂಡು ಬಾಡಿಯನ್ನು ಕೂಡ ಸುಟ್ಟಿರ್ತಾರೆ. ಸೊ ಉಳಿದವರಿಗೆ ಏನಂದ್ರೆ ಹೇಳಿರ್ತಾರೆ, ಇವ್ರಿಗೆ ಲೋ ಬಿ ಪಿ ಆಗಿದೆ, ಲೋ ಬಿ ಪಿ ಆಗಿರೋದ್ರಿಂದ ಡೆತ್ ಆಗಿರೋದಾಗಿ ಸುತ್ತಮುತ್ತ ಇರೋವರೆಗೂ ಮತ್ತು ಯಮಕನ್ಮರಡಿಯಲ್ಲಿ ಇರುವ ರಿಲೇಟಿವ್ಸ್ಗೆ ಹೇಳಿರ್ತಾರೆ. ಸೊ ಊರಿನವ್ರಿಗೆ ಡೌಟ್ ಇದ್ರೂ ಕೂಡ ಯಾವುದು ಮಾಹಿತಿ ನೀಡಿರುವುದಿಲ್ಲ. ಬಟ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಇವ್ರಿಗೆ ಲೋ ಬಿ ಪಿ ಆಗುತ್ತೆ, ಇದಕ್ಕೆ ಏನು ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಯಾವ್ದು ಇರುವ ಸಂದರ್ಭದಲ್ಲಿ ಇವ್ರಿಗೆ ಯಾವುದೇ ಕಾಯಿಲೆಗಳು ಯಾವ್ದು ಇರೋದು ಬರ ಕಂಡು ಬಂದಿಲ್ಲ. ಅವ್ರ ತಾಯಿ ಸತ್ಯವ ಅವ್ರ ತಾಯಿ ಅಕ್ಕವ ಅವರು ಅವತ್ತು ರಾತ್ರಿ ಏನೇನಾಗಿದೆ ಸಂಪೂರ್ಣವಾಗಿ ಆಗಿರೋದ್ರ ಬಗ್ಗೆ ನಮಗೆ ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವತ್ತು ವಿಚಾರಣೆ ನಡೀತಾ ಇದೆ. ಈಗ ಅರಗ್ ಹಳ್ಳಿಯಲ್ಲಿ ಇದು ಕೊಲೆ ಆಗಿರೋದು ಕಂಡು ಬಂದಿರ್ತದೆ. ಮಹಾರಾಷ್ಟ್ರನಲ್ಲಿ ಸಂಪೂರ್ಣವಾಗಿ ಕೊಲೆ ಪ್ರಯತ್ನ, ಕೊಲೆ ಎಲ್ಲ ಕೂಡ ಅಲ್ಲಿನೇ ಆಗಿರೋದು ಕಂಡು ಬಂದಿರ್ತದೆ.
ಎಮ್ಕಂಡ್ ಮರಡಿ ನೇಟಿವ್ ಇರೋದ್ರಿಂದ ನಮ್ಮ ವ್ಯಾಪ್ತಿಯಲ್ಲಿ ಇರೋ ಯಾರೋ ಒಬ್ಬರಿಗೆ ಏನೋ ಆಗುತ್ತಂದ್ರೆ ಅದು ಬೇರೆ ಕಡೆ ಆಗುತ್ತಂದ್ರೆ ಕೂಡ ಅದಕ್ಕೆ ಬೇಸಿಕ್ ಜವಾಬ್ದಾರಿ ನಮಗೂ ಕೂಡ ಇರ್ತದೆ. ಸೊ ಎಲ್ಲಿಯೇ ಆಗುತ್ತಂದ್ರೆ ಕೂಡ ಆ ಸಂದರ್ಭದಲ್ಲಿ ನಾವು ಬಿಡಲ್ಲ. ಅದಕ್ಕಾಗಿ ನಮ್ಮ ಎಮ್ಕಂಡ್ ಮರಡಿ ಇನ್ಸ್ಪೆಕ್ಟರ್ ಜಾವಿದ್ ಅವರು ಕೂಡ ತಕ್ಷಣ FIR ಅನ್ನು ತಗೊಂಡು ಅಲ್ಲಿ ಸ್ಥಳಕ್ಕೆ ಹೋಗಿ ವಿಚಾರಣೆ ಮಾಡಿ ಆರೋಪಿಗಳ 3 ಜನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳ ಪ್ರಕಾಶ್ ಇವನು ಚಿಕ್ಕಪ್ಪ ಆಗಬೇಕಾಗುತ್ತದೆ. ಸತ್ಯ ಅವರ ತಂದೆ ಸುಮಾರು ಒಂದು 15-20 ವರ್ಷ ಹಿಂದೆನೆ ತೀರಿ ಹೋಗಿರ್ತಾರೆ. ಅದಾದ್ಮೇಲೆ ಈ ಪ್ರಕಾಶ್ ಎಂಬವನೇ ಈ ಮನೆಯನ್ನು ನೋಡ್ಕೊಳ್ತಾನೆ. ಸತ್ಯವಾಗ ಒಟ್ಟು 3 ಅಕ್ಕ, 1 ಅಣ್ಣ ಇದ್ದಾರೆ. ಸೊ ಅದರಲ್ಲಿ ಒಂದು ಅಕ್ಕನ ಗಂಡ ಕಲ್ಲಪ್ಪ ಅವನು ಕೂಡ ಸೇರಿ ಕೊಲೆ ಮಾಡಿರ್ತಾನೆ. ಶಾನೂರ್ 1 ಅಣ್ಣ, ಇವನು ಸೇರಿ ಈ ಕೊಲೆಯನ್ನು ಮಾಡಿರೋದು ಕಂಡು ಬಂದಿರ್ತದೆ. ಈ ಕೊಲೆಯಲ್ಲಿ ಇನ್ನು ಬೇರೆ ಯಾರು ರಿಲೇಟಿವ್ ಯಾರು ಭಾಗವಹಿಸಿದ್ದಾರೆ ಎಂಬುದು ಬಗ್ಗೆನೂ ಕೂಡ ವಿಚಾರಣೆ ನಡೀತಾ ಇದೆ. ಆಲ್ರೆಡಿ 3 ಜನ ಆರೋಪಿಗಳ ಬಂಧನ ಮಾಡಿದೀವಿ. ಕೇಸ್ ಅಲ್ಲಿಯೇ ಆಗಿರೋದ್ರಿಂದ, ಮಹಾರಾಷ್ಟ್ರದಲ್ಲಿಯೇ ಸಂಪೂರ್ಣ ಆಗಿರೋದ್ರಿಂದ ಕೇಸನ್ನು ಕೂಡ ಈಗ ಮಹಾರಾಷ್ಟ್ರಕ್ಕೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತದೆ. ಊರಿನಿಂದ ಸುಮಾರು ವರ್ಷದಿಂದ ಪರಿಚಯ. ಮದುವೆ ಆಗೋದಕ್ಕೆ ಮುಂಚೆ ಅಂದ್ರೆ ಮದುವೆ ಆಗಿರೋದು 4 ವರ್ಷ ಹಿಂದೆ ಮದುವೆ ಆಗಿದೆ. ಸೊ ಮದುವೆ ಆಗೋದಕ್ಕೆ ಮುಂಚೆಯಿಂದ ಕೂಡ ಪರಿಚಯ ಅಂದ್ರೆ ಹೇಳ್ತಾ ಇದ್ದಾರೆ. ಈ ಮದುವೆಯಲ್ಲಿ ಇವರಿಗೆ ಈ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಈ ಎಲೋಪ್ಮೆಂಟ್ 12 ವರ್ಷ ಇರುವಾಗ ಬಾಲ್ಯ ವಿವಾಹ ಆಗಿಲ್ಲ. ಅವ್ರಿಗೆ ಮದುವೆ ಮಾಡೋದಕ್ಕೆ ಅಗ್ರಿಮೆಂಟ್ ತರ ಮಾಡ್ಕೊಂಡಿರೋದಾಗಿ ಹೇಳ್ತಾ ಇದ್ದಾರೆ. ಅಫಿಷಿಯಲಿ ಯಾವುದಿಲ್ಲ, ಓರಲಿ ಮಾತಾಡ್ಕೊಂಡು ಇವർക്ക് ಮದುವೆ ಮಾಡ್ಕೊಳ್ತೀವಿ ಅಂದ್ರೆ ಹೇಳಿ ಮಾತಾಡಿರೋದಾಗಿ ಒಂದು ಮಾತು ಇದೆ. ವಿಷ ಅರಗ್ ಹಳ್ಳಿಯಲ್ಲಿ, ಮಹಾರಾಷ್ಟ್ರ ಅರಗ್ ಹಳ್ಳಿಯಲ್ಲಿ ಕೊಟ್ಟಿದ್ದಾರೆ. ಸಾಕ್ಷಿ ನಾಶ ಮಾಡೋದಕ್ಕೆ ಸಭಾ ಸುಟ್ಟಿದ್ದಾರೆ. ಸಾಕ್ಷಿ ನಾಶ ಮಾಡೋದಕ್ಕೆ ಕಂಪ್ಲೀಟ್. ಸೊ ಇದು ಫ್ಯಾಮಿಲಿಯಲ್ಲಿ ಫಸ್ಟ್ ಆಫ್ ಆಲ್ ಏನಾಗಿದೆ ಅಂದ್ರೆ, ಮದುವೆ ಆಗಿರೋದು ನಮ್ಮ ಮನೆಯಲ್ಲಿ ಮದುವೆ ಆಗಿರೋ ಹುಡುಗಿ ಇನ್ನೊಬ್ಬರ ಜೊತೆ ಹೋಗಿದ್ದಾರೆ ಅಂದ್ರೆ ಇದು ಬೇಜಾರು ಮಾಡ್ಕೊಂಡು ಮನೆಯವ್ರು ಮಾಡಿರೋದು. ಸೊ ಪ್ರೈಮ್ ಫೇಸಿ ವಿಚಾರಣೆಯಲ್ಲಿ ಏನೋ ಹೇಳ್ತಾರೆ, ಮದುವೆ ಆದ್ಮೇಲೆ, ಮದುವೆ ಆಗೋದಕ್ಕೆ ಮುಂಚೆ ಇವ್ರ ಜೊತೆ ಹೋಗಿರ್ತ ಅಂದ್ರೆ ಏನೂ ಆಗಲ್ಲ ಸರ್. ಮದುವೆ ಆಗಿದೆ, ಆ ಮದುವೆಯನ್ನು ಕ್ಯಾನ್ಸಲ್ ಮಾಡಿರಲ್ಲ. ಇನ್ನೊಬ್ಬನ ಜೊತೆ, ನಮ್ಮ ಊರಲ್ಲಿ ಇರೋರು ಇನ್ನೊಬ್ಬರ ಜೊತೆ, ಮದುವೆ ಆಗಿರೋ ಹುಡುಗಿ ಇನ್ನೊಬ್ಬರ ಜೊತೆ ಹೋಗೋದು ನಮಗೂ ಕೂಡ ಮುಜುಗರ ಆಗುತ್ತಂದ್ರೆ, ಮದುವೆ ಆಗಿ ಇನ್ನೊಬ್ಬರ ಜೊತೆ ಹೋಗಿರೋದಂದ್ರೆ ಮನೆಯವರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂದ್ರೆ ಕಂಡು ಬಂದಿದೆ. ಕಾಸ್ಟ್ ಈಕ್ವೇಶನ್ ಕಿಂತ ದೇ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಮದುವೆ ಆಗಿರೋ ಒಂದು ಹುಡುಗಿ ಇನ್ನೊಬ್ಬರ ಜೊತೆ ಹೋಗ್ತಾರಲ್ಲ, ಅದು ತಪ್ಪಂದ್ರೆ ಅವ್ರ ತಲೆಯಲ್ಲಿ ಆಗಿಬಿಟ್ಟದೆ. ಮ್ಯಾರೇಜ್ 4 ವರ್ಷ ಹಿಂದೆ ಆಗಿದೆ. ಚೆಕ್ ಮಾಡಿ. ಸಾಂಗ್ಲಿ ಡಿಸ್ಟಿಕ್, ಮಹಾರಾಷ್ಟ್ರನಲ್ಲಿ ಸಾಂಗ್ಲಿ ಡಿಸ್ಟಿಕ್ ಬರ್ತದೆ. ಸೊ ಕಾನೂನಲ್ಲಿ ನಮಗ ಎಲ್ಲಿ ಅಫೆನ್ಸ್ ಆಗುತ್ತಂದ್ರೆ, ಪ್ರಿಪರೇಷನ್ ಎಲ್ಲಿ ಸ್ಟಾರ್ಟ್ ಆಗಿರ್ತಂದ್ರೆ ಕುಳ್ಳಾಡ ಇಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ಅದು ಆಗಿರ್ತಂದ್ರೆ ಇಲ್ಲಿಯೇ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿದೀವಿ. ಬಟ್ ಇಲ್ಲಿಂದ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಅವರು ಸಮಾಧಾನ ಮಾಡಕ್ಕೆ 8 ದಿವಸ ಪ್ರಯತ್ನ ಮಾಡಿದ್ದಾರೆ. 8 ದಿವಸ ಪ್ರಯತ್ನ ಮಾಡಿ ಆದ್ಮೇಲೆ, ಸೊ 8ನೇ ದಿವಸ ಇವರು ಗಲಾಟೆ ಆಗ ನಂತರ ಮರ್ಡರ್ ಮಾಡಿರೋದು ಕಂಡು ಬಂದಿದೆ. ಸೊ ನದಿಗುಡಿ ಕ್ಷೇತ್ರ, ಎಮ್ಕಂಡ್ ಮರಡಿ ನದಿಗುಡಿ ಕ್ಷೇತ್ರದಲ್ಲಿ ಇವರು ಸ್ವಂತ ಊರು, ಸತ್ಯ ಅವರು ಸ್ವಂತ ಊರು ಇರ್ತದೆ. ಎಲೋಪ್ಮೆಂಟ್ ಆದ್ಮೇಲೆ ಸ್ವಂತ ಊರಿಗೆ ಬರೋದಕ್ಕೆ ಮುಜುಗರ ಆಗಿದೆ ಈ ಫ್ಯಾಮಿಲಿ ಅವ್ರಿಗೆ. ಅಲ್ಲಿಂದ ಕೃಷ್ಣ ಪಾಟೀಲ್ ಸ್ವಂತ ಊರು ನದಿಗುಡಿ ಕ್ಷೇತ್ರನೇ ಬರ್ತದೆ. ಸೊ ಇಬ್ಬರು ಒಂದೇ ಕಡೆ ಹಾಕೋದು ಬೇಡ, ಬೇರೆ ಕಡೆ ಕರ್ಕೊಂಡು ಹೋಗೋಣ ಅಂದ್ರೆ ಎಲ್ಲಿ ಅಕ್ಕನ ಗಂಡ ಮತ್ತೆ ಚಿಕ್ಕಪ್ಪ ಪ್ಲಾನ್ ಮಾಡಿ, ಅವರು ಅಕ್ಕನ ಗಂಡ ಮಹಾರಾಷ್ಟ್ರನಲ್ಲಿ ಅವ್ರಿಗೆ ರಿಲೇಟಿವ್ ಇರೋದಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಕಮ್ಯುನಿಟಿ ಅವರು ಒಂದು ಟೆಂಟ್ ಹಾಕೊಂಡು ಅಲ್ಲಿ ವಾಸ ಮಾಡೋದು ಅಭ್ಯಾಸ ಇರೋದ್ರಿಂದ ಮಹಾರಾಷ್ಟ್ರ ಕಡೆ ಹೋಗಿರೋದು ಕಂಡು ಬಂದಿದೆ. ಪಾಟೀಲ್ ಕಡೆನಿಂದ ಕಂಪ್ಲೇಂಟ್ ತಗೊಂಡಿದೆ. ಕೃಷ್ಣ ಪಾಟೀಲ್ಗೆ ಡೌಟ್ ಬಂದು ಈಗ ಕಾಣ್ತಾ ಇಲ್ಲ, ಸತ್ಯವಾಗಿ ಕಾಣ್ತಾ ಇಲ್ಲ ಅಂದ್ರೆ ಕೃಷ್ಣ ಪಾಟೀಲ್ಗೆ ಯಾವುದೋ ಒಂದು ಮಾಹಿತಿ ಬಂದಿರ್ತದೆ. ಮತ್ತು ಸಾರ್ವಜನಿಕರು ಕೂಡ ನಮಗೆ KSP ಅಪ್ಲಿಕೇಶನ್ ಮೂಲಕ ಇಂತಾಗ ಒಂದು ಮರ್ಡರ್ ಮಾಡಿದೆ, ಚೆಕ್ ಮಾಡಿ ಅಂದ್ರೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ನಾವು ಕೃಷ್ಣ ಪಾಟೀಲ್ಗೆ ಏನು ಗೊತ್ತಿದೆ ಅಂದ್ರೆ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಇದು ಹೊರಗೆ ಬಂತು. KSP ಆಪ್ನಿಂದ ಅನಾನಿಮಸ್ ಇನ್ಫಾರ್ಮೇಶನ್ ಬಹಳಷ್ಟು ಜನ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ದಯವಿಟ್ಟು ಯಾವುದೇ ಇಂತಾಗ ಮಾಹಿತಿ, ಕೊಲೆ ಪ್ರಕರಣ ಯಾವ್ದು ಬೇಕಾದ್ರೆ ಇರಲಿ, ಎನಿ ಅಕ್ರಮ ಚಟುವಟಿಕೆಯಲ್ಲಿ KSP ಆಪ್ ಮೂಲಕ ನೀವು ಅನಾನಿಮಸ್ ಆಗಿ ನಿಮ್ಮ ಮಾಹಿತಿ ಯಾರಿಗೂ ಗೊತ್ತಾಗಲ್ಲ, ಯಾರು ಮಾಹಿತಿ ಕೊಟ್ಟಿದ್ದೀರ ಅಂತ ಗೊತ್ತಾಗಲ್ಲ. ಯಾವುದೇ ಇಂತಾಗ ಅಪರಾಧಗಳಾಗುವ ಸಂದರ್ಭದಲ್ಲಿ ದಯವಿಟ್ಟು ನಮಗೆ KSP ಆಪ್ ಅಲ್ಲಿ ಕೊಡಿ.